ತಲೆ ಭಾರವಾದಂತೆ ಅನ್ನಿಸ್ತಾ ಇತ್ತು ಆಕೆಗೆ. ಮೆಲ್ಲನೆ ಇನ್ನೊಂದು ಕಡೆಗೆ ತಿರುಗಿದ್ಲು ಅವಳು. ಬೋರ್ಲಾಗಿ ಮಲಗಿದ್ದ ಒಬ್ಬ ವ್ಯಕ್ತಿ ಆಕೆ ಕಣ್ಣಿಗೆ ಕಾಣಿಸ್ದ. ಗೋಧಿ ಬಣ್ಣದ ದೇಹ ಅದು. ಅವನು ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿ ನಿದ್ದೆ ಮಾಡ್ತಾ ಇದ್ದ. ಅದರಿಂದಾಗಿ ಅವಳಿಗೆ ಅವನ ಮುಖ ಸ್ಪಷ್ಟವಾಗಿ ಕಾಣಿಸ್ತಿರಲಿಲ್ಲ. ಆದರೆ ಕಲ್ಲಿನಂತೆ ಗಟ್ಟಿಯಾಗಿದ್ದ ಅವನ ತೋಳುಗಳು ತುಂಬ ಬಲಶಾಲಿಯಾಗಿ ಕಾಣಿಸ್ತಿದ್ವು ಅವಳಿಗೆ. ಹಾಗೇ ಸ್ವಲ್ಪ ಕೆಳಗೆ ನೋಡಿದ್ಲು. ಮಸ್ಕ್ಯುಲರ್ ಬಾಡಿ. ಅವನ ಮೈ ಮೇಲೆ ಶರ್ಟ್ ಇರಲೇ ಇಲ್ಲ. ಸೊಂಟದವರೆಗೂ ಹೊದಿಕೆಯನ್ನು ಹೊದಿಸಲಾಗಿತ್ತು. ಅದನ್ನು ನೋಡಿದ ಅವಳ ಮುಖದಲ್ಲಿ ಸಣ್ಣದೊಂದು ಕಿರುನಗೆ ಮೂಡಿತು. ಮತ್ತೆ ನಾನೇನಾದರೂ ಕನಸು ಕಾಣ್ತಿದ್ದೀನೇನೋ ಅಂತ ಅಂದ್ಕೊಳ್ತಾ ಮೆಲ್ಲನೆ ಕಣ್ಮುಚ್ಚಿದ್ಲು ಆಕೆ. ಅವನು ಅವಳ ಸೊಂಟದ ಮೇಲೆ ಕೈ ಹಾಕಿ ತಲೆದಿಂಬನ್ನು ಹತ್ರಕ್ಕೆ ಎಳ್ಕೊಳ್ಳುವಂತೆ ಅವಳನ್ನ ತನ್ನ ಹತ್ರಕ್ಕೆ ಗಟ್ಟಿಯಾಗಿ ಎಳ್ಕೊಂಡ. ಅವನ ಹಾರ್ಡ್ ಬಾಡಿ ಅವಳ ಸಾಫ್ಟ್ ಬೆನ್ನಿಗೆ ನೇರವಾಗಿ ಟಚ್ ಆದ ತಕ್ಷಣ ಒಮ್ಮೆಲೆ ಅವಳಲ್ಲಿ ಹೀಟ್ ಪಾಸ್ ಆದಂತ ಅನಿಸಿ ತಟ್ಟನೆ ಕಣ್ಣನ್ನು ಬಿಟ್ಬಿಟ್ಲು. ಇದು ಕನಸಲ್ಲ, ನಿಜವೇ ಅಂತ ಆಗ ಅವಳಿಗೆ ರಿಯಲೈಸ್ ಆಯಿತು. ಮೆಲ್ಲನೆ ತಲೆಯನ್ನು ಹಿಂದಕ್ಕೆ ತಿರುಗಿಸಿ ಅವನ ಮುಖವನ್ನು ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು. ಕೆದರಿದ ಕೂದಲು, ಹಾರ್ಡ್ ಮತ್ತು ಡಾರ್ಕ್ ರೆಡ್ ಕಲರ್ ತುಟಿಗಳು ಮಾತ್ರ ಅವಳಿಗೆ ಕಾಣಿಸಿದ್ವು. ಅವನ ಮುಖ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಮೆಲ್ಲನೆ ಅವನ ಕೈಗಳಿಂದ ಬಿಡಿಸ್ಕೊಂಡು ಅವರಿಬ್ಬರಿಗೂ ಹೊತ್ತಿಸಿದಂತಹ ವೈಟ್ ಹೊದಿಕೆಯನ್ನು ತೆಗೆದು ಬೆಡ್ನಿಂದ ಒಂದೇ ಒಂದು ಹೆಜ್ಜೆ ಕೆಳಗಿಟ್ಲು ಅಷ್ಟೆ. ಆವಾಗಲೇ ಅವಳಿಗೆ ತನ್ನಲ್ಲೇನೋ ವಿಚಿತ್ರ ಅನ್ನಿಸ್ತಿದೆಯಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಕೆಳಗೆ ಬಗ್ಗೆ ನೋಡಿಕೊಂಡ್ಲು ಅಷ್ಟೆ. ಒಮ್ಮೆಲೆ ಉಸಿರು ನಿಂತಂತಾಯಿತು ಆಕೆಗೆ. ಒಂದು ಕ್ಷಣ ಹಾರ್ಟ್ ಬೀಟ್ ಸ್ಕಿಪ್ ಆಗೋಯ್ತು ಅವಳಿಗೆ. ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಅವಳು ತನ್ನನ್ನು ಮತ್ತೊಮ್ಮೆ ನೋಡಿಕೊಂಡ್ಳು. ಮೈ ಮೇಲೆ ಒಂದು ಸಣ್ಣ ಬಟ್ಟೆ ತುಂಡು ಕೂಡ ಇರಲಿಲ್ಲ. ಲಗ್ನವಾಗಿದ್ಲು ಪೂರ್ತಿ. ನಾನು ಅವಳ ಬಾಯಿಂದ ಸರಿಯಾಗಿ ಮಾತುಗಳೇ ಬರ್ತಿರಲಿಲ್ಲ. ಕೈಕಾಲುಗಳು ಸಣ್ಣದಾಗಿ ನಡುಗೋದಕ್ಕೆ ಆರಂಭಿಸಿತು. ಕೆನ್ನೆ ಮೇಲೆ ಮೆಲ್ಲನೆ ಸ್ಲೋ ಮೋಷನ್ನಲ್ಲಿ ಬೆವರಿನ ಹನಿ ಕೆಳಗೆ ಜಾರ್ತಾ ಇದ್ದರೆ ಕಣ್ಗಳಲ್ಲಿ ನೀರು ತುಂಬಿಕೊಂತು ಆಕೆಗೆ. ನೆಲದ ಮೇಲೆ ಅವಳ ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ವೇಗವಾಗಿ ಅವಳು ತನ್ನ ಬಟ್ಟೆಗಳನ್ನ ಎತ್ತಿ ಧರಿಸ್ಕೊಂಡು ಹಿಂದಕ್ಕೆ ತಿರುಗಿ ಬೆಡ್ ಮೇಲಿದ್ದ ಅವನ ಕಡೆ ನೋಡಿದ್ಲು ಒಂದು ಬಾರಿ. ಅವನು ಮುಖವನ್ನು ಪಿಲ್ಲೋದಲ್ಲಿ ಬಚ್ಚಿಟ್ಕೊಂಡಿದ್ದ. ಅವಳಿಗೆ ಅವನ ಮುಖ ಕಾಣಿಸ್ಲಿಲ್ಲ. ಆದರೆ ಅವನ ಆರ್ಮ್ ಮಸಲ್ ಹತ್ರ ಓಂಕಾರದ ಡಿಸೈನ್ ಟ್ಯಾಟೂ ಮಾತ್ರ ಕಾಣಿಸ್ತು ಇವಳಿಗೆ. ನಾನು ಹೇಗಿಲ್ಲಿಗೆ ಬಂದೆ, ಇವನು ಯಾರು ಅಂದ್ಕೊಳ್ತಾ ಸುತ್ತಲೂ ಒಂದೊಮ್ಮೆ ನೋಡಿದ್ಲು ಅವಳು. ಅದು ತುಂಬಾ ಎಕ್ಸ್ಪೆನ್ಸಿವ್ ಹೋಟೆಲ್ ರೂಮ್ ಅದು. ಅವಳಿಗೆ ನಿಜಕ್ಕೂ ಏನು ಅರ್ಥನೇ ಆಗ್ತಾ ಇಲ್ಲ. ಆಕೆಗೆ ಕಣ್ಣೀರು ಕೂಡ ನಿಲ್ತಾನೇ ಇರಲಿಲ್ಲ. ನನಗೇನಾಯಿತು, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಳ್ತಾ ಇದ್ದಾಳೆ. ಆದರೆ ಇಲ್ಲಿ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಅವನು ನಿದ್ದೆಯಿಂದ ಎದ್ದೇಳೋ ಮುಂಚೆನೇ ಹೊರಟೋಗೋದು ಒಳ್ಳೆಯದು ಅಂತ ಅವಳು ತನ್ನ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಹಿಂದಕ್ಕೆ ತಿರುಗಿ ಅವನನ್ನು ನೋಡದೆಯೇ ಅಲ್ಲಿಂದ ಹೊರಟು ಹೋದ್ಲು ಅವಳು. ವೇಗವಾಗಿ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಇದ್ದಾಳೆ. ಹೌದು, ಆದರೆ ಬಾಡಿ ಎಲ್ಲ ತುಂಬಾ ಪೇಯ್ನ್ ಆಗ್ತಾ ಇರುವಂತೆ ಅನ್ನಿಸ್ತಾ ಇದೆ. ಕ್ರಷಿಂಗ್ ಮಿಷಿನ್ ಮಧ್ಯೆ ಇಟ್ಟು ಫೋರ್ಸ್ ಆಗಿ ಕ್ರಷ್ ಮಾಡಿದ್ರೆ ಎಷ್ಟು ಪೇಯ್ನ್ ಇರುತ್ತೋ ಅಷ್ಟು ಪೇಯ್ನ್ ಅವಳಿಗೆ ಆಗ್ತಾ ಇತ್ತು ಅವಳಲ್ಲಿ. ಯಾರವನು? ನಿಜಕ್ಕೂ ನಾನು ಆ ರೂಮ್ಗೆ ಹೇಗೆ ಬಂದೆ? ಆ ಕ್ವೆಶ್ಚನ್ ಅವಳ ಮೈಂಡನ್ನು ತುಂಬಾ ಕೆಡಿಸ್ತಿತ್ತು. ಹಾಗೆ ನಡ್ಕೊಂಡೇ ಹೊರಗೆ ಹೋಗ್ತಾ ಇದ್ದಾಳೆ. ಆದರೆ ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅವಳಿಗೆ ಸ್ವಲ್ಪನೂ ಗೊತ್ತಾಗ್ತಾ ಇಲ್ಲ. ಬೆಳಗಿನ ಜಾವವಾಗಿದ್ದರಿಂದ ರಸ್ತೆಯಲ್ಲಿ ಜನರ ಸಂಚಾರ ಅಷ್ಟಾಗೇನೂ ಇರಲಿಲ್ಲ ಇನ್ನು. ಈ ಹೊತ್ತಿನಲ್ಲಿ ನಾನು ಮನೆಗೆ ಹೇಗೆ ಹೋಗೋದು? ಮಾಮ್ ಡ್ಯಾಡ್ಗೆ ತಿಳಿದ್ರೆ ನೋ ಅನ್ನುತ್ತಾ ಅಳ್ತಾ ಇದ್ದಾಳೆ.
ಸಮಯ ಬೆಳಿಗ್ಗೆ. ಹೋಟೆಲ್ನಲ್ಲಿ ಅವನು ಇನ್ನೂ ನಿದ್ದೆಯಿಂದ ಎದ್ದೇ ಇರಲಿಲ್ಲ. ಅವನ ಮುಂದೆ ಕೈಗಳನ್ನ ಕಟ್ಟಿಕೊಂಡು ಹೆಡ್ಡನ್ನು ಬೌ ಮಾಡಿ ಭಯದಿಂದ ನಿಂತಿದ್ದಾನೆ ಅವನ ಅಸಿಸ್ಟೆಂಟ್. ಹ್ಯೂಮನ್ ಹಿಂದೆ ಯಾವಾಗಲೂ ಶ್ಯಾಡೋ ಹೇಗಿರುತ್ತೋ ಸೇಮ್ ಹಾಗೆ ಅವನ ಅಸಿಸ್ಟೆಂಟ್ ನಿಖಿಲ್ ಕೂಡ ಅವನ ಜೊತೆಯಲ್ಲೇ ಸದಾ ಇರ್ತಾನೆ, ಅವನ ನೆರಳಿನಂತೆ. ಅವನೇ ವಾಶ್ರೂಮ್ನಿಂದ ಯಾರೋ ಹುಡುಗಿ ವೇಗವಾಗಿ ಹೆಜ್ಜೆ ಇಡ್ತಾ ಹೊರಗೆ ಬರೋದನ್ನು ನೋಡಿ ಅವಳು ಹೋದ ತಕ್ಷಣ ರೂಮ್ ಒಳಗಡೆ ಹೋಗಿ ನೋಡ್ದ ಅವನು. ರೂಮ್ ಮತ್ತು ಬೆಡ್ ಎನ್ವಿರಾನ್ಮೆಂಟನ್ನು ನೋಡಿದ ತಕ್ಷಣ ಅರ್ಥ ಆಗೋಯ್ತು ಅಲ್ಲಿ ಏನು ನಡೆದಿದೆ ಅಂತ. ಆ ಬೆಡ್ ಪರಿಸ್ಥಿತಿ ನೋಡಿದ ತಕ್ಷಣ ಆತ ಅರ್ಥ ಮಾಡಿಕೊಂಡ. ಅವನ ಬಾಸ್ ಯಾವಾಗಲೂ ಹುಡುಗಿಯರಿಂದ ದೂರಾನೇ ಇರ್ತಾನೆ, ಅಲ್ಲ ದೂರ ಮೇಂಟೈನ್ ಮಾಡ್ತಾನೆ ಆತ. ಅಂಥದ್ರಲ್ಲಿ ಇದೇನಿದು ಎಂಬ ಆಲೋಚನೆಗಳೊಂದಿಗೆ ಧೈರ್ಯವಾಗಿ ಬಾಸ್ ಮುಂದೆ ಬಂದು ನಿಂತಿದ್ದ. ಅಷ್ಟರಲ್ಲಿ ಬೆಡ್ ಮೇಲಿದ್ದ ಅವನು ನಿದ್ದೆಯಿಂದ ಎಚ್ಚರಗೊಳ್ಳತ್ಲೆ ತನ್ನ ಎದುರಿಗಿದ್ದ ಅಸಿಸ್ಟೆಂಟ್ನ ನೋಡ್ದ. ನಿಖಿಲ್ ಹೆಡ್ ಬೌ ಮಾಡಿ ನಿಂತ ಇರೋದನ್ನು ನೋಡಿ ಏನೋ ಮಿಸ್ಟೀರಿಯಸ್ ಆಗನ್ಸಿ ಬೆಡ್ ಕಡೆ ನೋಡ್ದ. ಆಮೇಲೆ ತನ್ನನ್ನು ತಾನು ನೋಡ್ಕೊಳತ್ಲೆ ಕೋಪದಿಂದ ದವಡೆಗಳು ಬಿಗಿ ಹಿಡಿದ್ವು. ಕೋಪದಿಂದ ಕಣ್ಣುಗಳನ್ನ ಕೆಂಪು ಮಾಡಿ ನಿಖಿಲ್ ಕಡೆ ನೋಡ್ತಾ, ಅವಳು ಎಲ್ಲಿದ್ದರೂ ಹುಡುಕಿ ನನ್ನ ಮುಂದೆ ಕರ್ಕೊಂಡು ಬಾ ಅಂತ ಹಲ್ಲು ಕಡಿದು ಕೋಪದಿಂದ ಕಮಾಂಡಿಂಗ್ ಟೋನ್ನಲ್ಲಿ ಹೇಳ್ದ ಆತ. ಓಕೆ ಸರ್ ಅಂತ ಹೇಳಿ ಹೊರಟು ಹೋದ ನಿಖಿಲ್. ನಿಖಿಲ್ ಹೋದ ತಕ್ಷಣ ಅವನು ಕೋಪದಿಂದ ಬೆಡ್ ಕಡೆಗೆ ಮತ್ತೊಮ್ಮೆ ನೋಡ್ದ. ರಾತ್ರಿ ಆಕೆ ಮಧ್ಯೆ ತನ್ನ ಮಧ್ಯೆ ನಡೆದದ್ದೆಲ್ಲವೂ ಕಣ್ಣು ಮುಂದೆ ಕಾಣಿಸ್ತಾ ಇದ್ದರೆ ಕೈಯನ್ನು ಗಟ್ಟಿಯಾಗಿ ಬಿಗಿದು ನನ್ನ ಜೊತೆ ಬೆಡ್ವರೆಗೂ ಬಂದು ನನ್ನಿಂದಲೇ ತಪ್ಪಿಸ್ಕೊಳ್ಬೇಕಂತ ನೋಡ್ತೀಯಾ? ನೀನು ಯಾರೇ ಆಗಿರಲಿ, ನನ್ನಿಂದ ಎಷ್ಟು ತಪ್ಪಿಸ್ಕೊಂಡ್ರೂ ಸರಿ, ನಿನ್ನನ್ನು ಹುಡುಕಿ ಮತ್ತೆ ಪಡ್ಕೋತೀನಿ ಅಂತ ಕೋಪದಿಂದ ಹೇಳ್ತಾ ಪಕ್ಕದಲ್ಲಿದ್ದ ಲೈಟ್ ಸ್ಟ್ಯಾಂಡನ್ನು ನೆಲಕ್ಕೆ ಕೋಪದಿಂದ ಎಸೆದುಬಿಟ್ಟ. ನನ್ನೊಂದಿಗೆ ಬೆಡ್ವರೆಗೂ ಬಂದು ತಪ್ಪಿಸ್ಕೊಳ್ಬೇಕು ಅಂತ ನನ್ನಿಂದಾನೇ ನೋಡ್ತೀಯಾ? ನೀನು ಯಾರೇ ಆಗಿರಲಿ, ನನ್ನಿಂದ ಎಷ್ಟು ತಪ್ಪಿಸ್ಕೊಂಡ್ರೂ ಸರಿ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ಅಂತ ಆಕ್ರೋಶದಿಂದ ಅಂದ. ಕರೆಕ್ಟಾಗಿ 1 ತಿಂಗಳ ನಂತರ ನೋಡಲು ಅಲ್ಲಿ ತುಂಬ ಈವೆಂಟ್ ನಡೀತಾ ಇರುವಂತೆ ಕಾಣಿಸ್ತಿದೆ. ಅದು ತುಂಬ ದೊಡ್ಡ ಈವೆಂಟ್ ಥರ ಸಂಪೂರ್ಣವಾಗಿ ಜನರಿಂದ ತುಂಬ ಹೋಗಿದೆ. ಅದರಲ್ಲಿ ಒಬ್ಬ ಹುಡುಗಿ ಯಾರ ಜೊತೆನೋ ಕಾಲ್ನಲ್ಲಿ ಮಾತಾಡ್ತಾ ವೇಗವಾಗಿ ತನ್ನ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಇದ್ದಾಳೆ. ಅವಳು ಧರಿಸಿದ್ದಂತಹ ಬ್ಲ್ಯಾಕ್ ಐ ಹೀಲ್ಸ್ನಿಂದ ಹೆಜ್ಜೆ ಸತ್ತು ಟಕ್ 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 ಅಂತ ಕೇಳಿಸ್ತಾನೇ ಇದೆ. ಹಾಂ ಬಾವಾ, ನಾನು ಡೆಫಿನೆಟ್ಟಾಗಿ ಬರ್ತೀನಿ ಅಬ್ಬಾ ಅಂತ ನಿಟ್ಟುಸಿರು ಬಿಡ್ತಾ ಹೇಳಿದ್ಲು. ಸರಿ ಸರಿ ಸರಿ, ಆದರೆ ಒಂದು ಬಾರಿ ನೀನು ಹಿಂದಕ್ಕೆ ತಿರುಗು. ಕಾರ್ನಲ್ ಅವನು ಹೇಳಿದ ತಕ್ಷಣ ಮುಖದ ಮೇಲೆ ಬೀಳ್ತಿದ್ದ ಹೇರ್ ಪಕ್ಕಕ್ಕೆ ಸರಿಸ್ತಾ ಹಿಂದಕ್ಕೆ ತಿರುಗಿ ನೋಡಿದ. ಅವಳ ಕಣ್ಣುಗಳು ಆಶ್ಚರ್ಯದಿಂದ ಆನಂದದಿಂದ ದೊಡ್ಡದಾದವು. ಬಾವಾ ಅಂತ ತುಂಬ ಎಕ್ಸೈಟ್ಮೆಂಟ್ನಿಂದ ಗಟ್ಟಿಯಾಗಿ ಕರೆದ್ಲು. ಫುಲ್ ಬ್ಲ್ಯಾಕ್ ಡ್ರೆಸ್ ಕೋಡ್ನಲ್ಲಿ, ಶರ್ಟ್ ಲೆಂತ್ ಹಾಫ್ ಸ್ಕರ್ಟ್ನಲ್ಲಿ ಮುದ್ದಾಗಿ ಸುಂದರವಾಗಿದ್ದಾಳೆ ಅವಳು. ಅವಳ ಹೆಸರು ಕಾವೇರಿ. ಹೈಲಿ ಡಿಮ್ಯಾಂಡೆಡ್ ಈವೆಂಟ್ ಆರ್ಗನೈಸರ್ ಆಕೆ. ಇವಾಗ ನಡೀತಾ ಇರುವಂಥ ದೊಡ್ಡ ಈವೆಂಟ್ನಲ್ಲಿ ಆರ್ಗನೈಸರ್ ಕೂಡ ಇವಳೇ. ಅವಳಿಗೆ ನಗೋದು, ಇನ್ನೊಬ್ಬರನ್ನ ನಗ್ಸೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಪ್ಯೂರ್ ಹಾರ್ಟೆಡ್ ಗರ್ಲ್ ಆಕೆ. ಹಾಯ್ ಮೈ ಡಿಯರ್ ಲಿಟಲ್. ಅವನ ಪಕ್ಕದಲ್ಲಿದ್ದ ರೂಪ ನಗ್ತಾ ಕರೆಯಲು ಅವ್ರನ್ನ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾವೇರಿ. ಅದಕ್ಕೆ ಇನ್ನೂ ಆಶ್ಚರ್ಯದಿಂದಲೇ ಅಕ್ಕ ಅಂತ ಅಂದ್ಲು. ಕಾವೇರಿ ಎದುರಿಗೆ ಶೀಘ್ರದಲ್ಲೇ ದಂಪತಿಗಳಾಗಲಿರುವ ಕುಶಾಲ್ ಮೆಹರ್ ಮತ್ತು ತನ್ನ ಅಕ್ಕ ರೂಪ ಇದ್ದಾರೆ. ನಡಿ ಅನ್ನುತ್ತಾ ಕುಶಾಲ್ ಕಾವೇರಿ ಕೈ ಹಿಡ್ಕೊಳ್ಳಲು, ಏನು 24 ಗಂಟೆಯೂ ಇದೇನಾ ಅಂತ ಮೆಲ್ಲಗೆ ಕೇಳಿದ್ಲು ಕಾವೇರಿ. ನಿಮ್ಮ ಅಕ್ಕನ ಬರ್ಡೇಗಾದರೆ ಬಂದ್ಬಿಡ್ತೀಯಾ, ನನ್ನ ಬರ್ಡೇಗೆ ಮಾತ್ರ ಬರಲ್ವಾ ಅಂತ ಬೇಸರ ಮಾಡಿಕೊಂಡ ಕುಶಾಲ್ ಕಾವೇರಿ ಮೇಲೆ.
ಆದರೆ ಬಾವಾ, ಇಲ್ಲಿ ಈವೆಂಟ್ ಇದೆಯಲ್ವಾ ಕಾವೇರಿ ಅಂತ ಇದ್ದರೆ ಅದನ್ನು ನಾವು ನೋಡ್ಕೊಳ್ತೀವಿ, ನೀನು ನಡಿ ಅನ್ನುತ್ತಾ ಕಾವೇರಿ ಕೈ ಹಿಡಿದು ಹೊರಗೆ ಕರ್ಕೊಂಡು ಹೋಗಿ ಮೂವರು ಕಾರನ್ನು ಹತ್ತಿದ್ರು. ಗೆಸ್ ವಾಟ್ ಲಿಟಲ್, ನಾವು ಇವತ್ತು ಕುಶಾಲ್ ಬರ್ಡೇ ಪಾರ್ಟಿಯನ್ನು ತುಂಬ ದೊಡ್ಡ ಪಬ್ನಲ್ಲಿ ಆಚರಿಸ್ತಿದ್ದೀವಿ ಅಂತಂದ್ಲು ರೂಪ. ವಾವ್, ದಟ್ಸ್ ಸೋ ನೈಸ್ ಬಾವಾ ಅಂತ ನಗ್ತಾ ಹೇಳಿದ್ಲು ಕಾವೇರಿ. ಆದರೆ ಇಂದು ಮಾರ್ನಿಂಗ್ನಿಂದ ಏನೋ ನಡೆಯುತ್ತೆ ಅಂತ ತುಂಬ ವಿಚಿತ್ರವಾದ ವೈಬ್ಸ್ ಕಾವೇರಿಗೆ ಬರ್ತಾನೆ ಇತ್ತು. ಅಷ್ಟರಲ್ಲೇ ಕಾರು ಒಂದು ದೊಡ್ಡ ಪಬ್ ಹತ್ರ ಪಾರ್ಕ್ ಆಗಲು ಕಾವೇರಿ ತನ್ನ ಥಾಟ್ಸ್ನ ಪಕ್ಕಕ್ಕಿಟ್ಬಿಟ್ಟು ಕಾರನ್ನು ಇಳಿದ್ಲು. ಮೂವರು ಸರಣಿಯಾಗಿ ಪಬ್ ಒಳಗೆ ಎಂಟರಾದರು. ಇಡೀ ಜಾಗ DJ ಲೈಟ್ಸ್ ಮತ್ತು ಸೌಂಡ್ನಿಂದ ತುಂಬಿ ತುಳುಕ್ತಾ ಇತ್ತು. ಒಳಗೆ ಬರ್ತಾ ಇದ್ದಂತೆ ಮೂವರಲ್ಲಿ ತಿಳಿಯದ ಫೀಲಿಂಗ್ ವೈಬ್ಸ್ ಬಂದವು. ಸ್ಲೋ ಮೋಷನ್ನಲ್ಲಿ ತಲೆ ಅಲ್ಲಾಡಿಸ್ತಾ ಡ್ಯಾನ್ಸ್ ಮಾಡುತ್ತಲೇ ಡ್ಯಾನ್ಸ್ ಫ್ಲೋರ್ ಹತ್ತಿದ್ರು. ಕುಶಾಲ್ ಬರ್ಡೇ ಆದ್ದರಿಂದ ಫುಲ್ ಖುಷಿ ಆಗ್ತಾ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಮೂವರು ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ರೂಪಾಗೆ ಕಾಲ್ ಬರೋದರಿಂದ ಇವರಿಬ್ಬರಿಗೂ ಎಕ್ಸ್ಕ್ಯೂಸ್ ಹೇಳಿ ಪಬ್ ಹೊರಗೆ ಸೌಂಡ್ ಇಲ್ಲದ ಜಾಗಕ್ಕೆ ಹೋದ್ಲು ರೂಪ. ಕಾವೇರಿ ಮತ್ತು ಕುಶಾಲ್ ನಗ್ತಾ ಸಾಲ್ಸಾ ಡ್ಯಾನ್ಸ್ ಸರದಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ. ಇಷ್ಟರಲ್ಲೇ ಆಲ್ ಆಫ್ ದಿ ಸಡನ್ ಒಂದು ಬುಲೆಟ್ ಸೌಂಡ್ ಕೇಳಿಸ್ತು ಆ ಪಬ್ನಲ್ಲಿ. ಕ್ಷಣವೇ ಪಬ್ನಲ್ಲಿ ಮ್ಯೂಸಿಕ್ ತಕ್ಷಣ ಆಫ್ ಆಗೋಯ್ತು. ಎಲ್ಲರೂ ಅವರವ್ರು ಇದ್ದ ಜಾಗದಲ್ಲೇ ಅವರೇ ಸ್ಟ್ಯಾಂಡರ್ಡ್ ಆಗಿ ನಿಂತು ಬಿಟ್ಟರು. ಹಾಗೆ ಅಷ್ಟರಲ್ಲಿ ಬ್ಲ್ಯಾಕ್ ಡ್ರೆಸ್ ಕೋಡ್ನಲ್ಲಿ ಕೈಯಲ್ಲಿ ದೊಡ್ಡ ದೊಡ್ಡ ಗನ್ಸ್ ಹಿಡಿದ ಕಮಾಂಡೋಗಳು ಪಬ್ ಒಳಗೆ ಸಾಲಾಗಿ ಎಂಟರಾದರು. ಎಲ್ಲರೂ ಅವರ ಕೈಯಲ್ಲಿದ್ದ ಗನ್ಸ್ನ ನೋಡ್ತಾ ಹೆದರಿ ಹಿಂದಕ್ಕೆ ಸರಿತಾ ಇದ್ದರೆ ಎಲ್ಲರೂ ತಕ್ಷಣವೇ ಜಾಗವನ್ನು ಖಾಲಿ ಮಾಡಿ ಅಂತ ಕಮಾಂಡೋಗಳಲ್ಲಿ ಒಬ್ಬನು ಎಲ್ರಿಗೂ ವಾರ್ನಿಂಗನ್ನು ಕೊಟ್ಟ. ಪಬ್ ಓನರ್, ಯಾರು ನೀವೆಲ್ಲ, ಏನಿದು ಇಲ್ಲಿ ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದ್ದರೆ ಗನ್ ಪಾಯಿಂಟ್ ಅವನ ಹೆಡ್ಗೆ ಇಟ್ಟರು ಅಲ್ಲಿರುವಂಥ ಕಮಾಂಡ್ಗಳು. ಪ್ರಾಣದ ಮೇಲೆ ಆಸೆ ಇದ್ದರೆ 5 ನಿಮಿಷದಲ್ಲಿ ಪಬ್ ಖಾಲಿ ಮಾಡಿ, ಇಲ್ದಿದ್ರೆ ನಿಮ್ಮ ಪ್ರಾಣ ಖಾಲಿ ಆಗಿಬಿಡತ್ತೆ ಅಂತ ವಾರ್ನಿಂಗ್ ಟೋನ್ನಲ್ಲಿ ಅವನು ಹೇಳಿದ ತಕ್ಷಣ ಎಲ್ಲರೂ ಓಡುತ್ತಾ ಎದೆ ಬಡ್ಕೊಳ್ತಾ ಪ್ರಾಣದ ಆಸೆಯಿಂದ ಹೊರಗೆ ಓಡ್ತಿದ್ರು. ಕುಶಾಲ್ ಮತ್ತು ಕಾವೇರಿ ಕೂಡ ಹೊರಗಡೆ ಹೋಗ್ತಾ ಇದ್ದರೆ ಅವರ ದಾರಿಗೆ ಅಡ್ಡವಾಗಿ ಗನ್ನಿಟ್ಟು ನೀವಲ್ಲ ಅಂತ ಕಾವೇರಿನ ನೋಡಿ ಹೇಳಿ ನೀವು ಹೊರಡಿ ಅಂತ ಕುಶಾಲ್ಗೆ ಹೇಳಿದ ಅಲ್ಲಿರೋ ಒಬ್ಬ ವ್ಯಕ್ತಿ. ಆದರೆ ಅವಳು ಕಾವೇರಿ ಅಂತ ಕುಶಾಲ್ ಏನು ಅಂತ ಅಂತಿದ್ರೆ ಸಾಯ್ತೀಯಾ ಅಥವಾ ಹೊರಗಡೆ ಹೋಗ್ತೀಯಾ ಅಂತ ಬೇಸ್ ವಾಯ್ಸ್ನಲ್ಲಿ ಅವನು ಕೇಳಿದ ತಕ್ಷಣ ಕುಶಾಲ್ ಅಲ್ಲಿದ್ದಂಥ ಕಾವೇರಿ ಕೈಯನ್ನು ಬಿಟ್ಟು ಹೊರಟು ಹೋಗ್ತಿದ್ದಾಗ ಇಲ್ಲ ಬಾವಾ ವಿನಃ ಬೇಡ ಅನ್ನುತ್ತಾ ತಲೆ ಅಡ್ಡಲಾಗಾಡಿಸಿದ್ಲು ತನ್ನನ್ನು ಬಿಟ್ಟು ಹೋಗಬೇಡ ಅನ್ನುವಂತೆ ಭಯದಿಂದ. ಆದರೆ ಅವರವ್ರ ಪ್ರಾಣ ಅವರಿಗೆ ಮುಖ್ಯ, ಅವ್ರ ಪ್ರಾಣದ ಮೇಲೆ ಅವ್ರಿಗೆ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಆಕೆಯನ್ನು ಬಿಟ್ಟು ಕುಶಾಲ್ ಹೊರಟು ಹೋದ ತಕ್ಷಣ ಕಾವೇರಿ ಆ ಕಮಾಂಡೋ ಕಡೆ ನೋಡ್ತಾ ಯಾರು ನೀವೆಲ್ಲ ಅಂತ ಕೇಳಿದ್ಲು. ಅವಳ ಕ್ವೆಶ್ಚನ್ಗೆ ಎಲ್ಲರೂ ಒಮ್ಮೆಗೆ ಹೆಡ್ ಬೌ ಮಾಡಿಬಿಟ್ರು. ಇದು ನೋಡಿ ಅವಳು ಸ್ವಲ್ಪ ಶಾಕ್ ಆದ್ಲು. ನನ್ನನ್ನು ಯಾಕೆ ಹೊರಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಮತ್ತೆ ಕೇಳಿದ್ಲು ಅವರನ್ನು. ಅವರಿಂದ ಯಾವುದೇ ಉತ್ತರ ಬಾರದಿದ್ದಾಗ ಇನ್ನೂ ಅವರಿಂದ ಉತ್ತರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಕೆ ಫಿಕ್ಸ್ ಆಗಿಬಿಟ್ಲು. ಸರಿ ಹೇಳಬೇಡಿ, ನಾನೇ ಹೊರಟೋಗ್ತೀನಿ ಅನ್ನುತ್ತಾ ವೇಗವಾಗಿ ಹೊರಗಡೆ ಹೋಗ್ತಾ ಇದ್ದರೆ ಅಷ್ಟರಲ್ಲಿ ಅವಳ ಕೈಯನ್ನು ಯಾರೋ ತುಂಬ ಹಾರ್ಡಾಗಿ ಬಂದು ಹಿಡ್ಕೊಂಡ್ರು. ಹಿಂದಕ್ಕೆ ತಿರುಗಿ ನೋಡಿದ್ಲು. ಉಳಿದ ಎಲ್ಲ ಕಮಾಂಡೋಗಳಿಗಿಂತ ಅವನ ಡ್ರೆಸ್ ಕೋಡ್ ತುಂಬ ಕ್ಲಾಸಿಕ್ ಆಗಿ ಡಿಫ್ರೆಂಟ್ ಆಗಿ ಇತ್ತು. ಅವನ ವೇ ಆಫ್ ಸ್ಟೈಲಿಂಗ್ ನೋಡಿದ್ರೆ ಅವನ ಪರ್ಸ್ನಾಲಿಟಿ ರಾಯಲ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಹೇಯ್, ಲೀವ್ ಮೈ ಹ್ಯಾಂಡ್. ಅವನ ಕೈಯಲ್ಲಿದ್ದ ತನ್ನ ಕೈ ಕಡೆ
ನೋಡ್ತಾ ಹೇಳಿದ್ಲು ಕಾವೇರಿ. ಏನೋ ಪ್ರತಿ ಬಾರಿಯೂ ನನ್ನಿಂದ ತಪ್ಪಿಸ್ಕೊಳ್ಳೋದು ನಿನಗೆ ಚೆನ್ನಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ ಅಲ್ವೇ ಅಂತ ಹಾರ್ಡ್ ವಾಯ್ಸ್ನಲ್ಲಿ ಅಂದ ಆತ. ಆಗ ನೋಡಿದ್ಲು ಅವನ ಫೇಸನ್ನು. ಡಾರ್ಕ್ ಐಸ್, ನೋಡೋದಕ್ಕೆ ತುಂಬ ಹ್ಯಾಂಡ್ಸಮ್ ಆಗಿರೋ ಮುಖದಲ್ಲಿ ಡೇಂಜರಸ್ ಆಗಿ ಕಾಣಿಸೋ ಗಾಂಭೀರ್ಯವನ್ನು ನೋಡಿದ್ರೆ ಯಾರಾದರೂ ಸರಿ ಗಡ 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 ಅಂತ ನಡಗಲೇಬೇಕು. ಆ ರೀತಿ ಇದ್ದಾನೆ ಆತ. ನೋಡೋದಕ್ಕೆ ತುಂಬ ಕಠಿಣವಾಗಿದ್ದ. ಅವನ ಹೆಸರು ಅಗ್ನಿವರ್ಮ. ಅವನ ಹೆಸರು ಕೇಳಿದ್ರೆ ಸಾಕು ವೈಲ್ಡ್ ವೈಬ್ಸ್ ಬರುತ್ತವೆ. ನೋಡೋದಕ್ಕೆ ಅಂದವಾಗಿ ಹ್ಯಾಂಡ್ಸಮ್ ಆಗಿದ್ರೂ ಕರುಣೆ, ದಯೆ, ಪ್ರೀತಿ ಇಲ್ಲದ ಮನಸ್ಸು ಅವನದು. ನಿಜ ಹೇಳಬೇಕಂದ್ರೆ ಅವನಿಗೆ ಮನಸ್ಸು ಎಂಬುದು ಇದೆಯೋ ಇಲ್ವೋ ಅಂತ ಎಷ್ಟೋ ಬಾರಿ ಡೌಟ್ ಕೂಡ ಬರುತ್ತೆ ಎಲ್ರಿಗೂ. ಲೀವ್ ಮೈ ಹ್ಯಾಂಡ್ ಅಂತ ಕೈಯನ್ನು ಹಿಂದಕ್ಕೆ ಎಳೀತಾ ಹೇಳಿದ್ಲು ಕಾವೇರಿ. ಅಗ್ನಿವರ್ಮ ಅವಳನ್ನ ಕೆಳಗಿನಿಂದ ಮೇಲಿನವರೆಗೂ ಶಾರ್ಪಾಗಿ ನೋಡ್ತಾ, ಶಾರ್ಟ್ ಡ್ರೆಸ್ಸಸ್, ಮಿಡ್ ನೈಟ್ ಆಗ್ತಿರೋ ಸಮಯದಲ್ಲಿ ತಿಳಿಯದವರ ಜೊತೆ ಎಲ್ಲರೂ ಮುಂದೆ ಮೈ ಮರೆತು ಈ ರೀತಿ ಬಟ್ಟೆಗಳನ್ನ ಹಾಕ್ತಿದ್ಯಾ? ಡರ್ಟಿ ಪೀಪಲ್ ಡರ್ಟಿಯಾಗಿ ನಿನ್ನ ಟಚ್ ಮಾಡ್ತಿದ್ರೆ ನಿನಗೇನು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ವಾ ಅಂತ ಬೇಸ್ ವಾಯ್ಸ್ನಲ್ಲಿ ಅಗ್ನಿವರ್ಮ ಕೋಪದಿಂದ ದವಡೆಗಳನ್ನ ಬಿಗಿದು ಹೇಳ್ತಾ ಇದ್ದಾಗ ಅವನು ತನ್ನ ಭಾವ ಕುಶಾಲ್ನನ್ನು ಡರ್ಟಿ ಪೀಪಲ್ ಅಂತ ಹೇಳಿದ್ದು ಕಾವೇರಿಗೆ ಇಷ್ಟನೇ ಆಗಲಿಲ್ಲ. ಮತ್ತು ತಾನು ಡ್ಯಾನ್ಸ್ ಮಾಡಿದ್ರೆ ಅವನಿಗೇನು ಪ್ರಾಬ್ಲಮ್? ಲುಕ್ ಮಿಸ್ಟರ್, ದಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಈಗ ಜಸ್ಟ್ ಲೀವ್ ಮೈ ಹ್ಯಾಂಡ್ ಆ್ಯಂಡ್ ಲೆಟ್ ಇಟ್ ಮಿ ಗೋ ಅಂತ ಅಂದ್ಲು ಕಾವೇರಿ. ಓಹೋ, ರಿಯಲಿ? ಓಪನ್ ಆಗಿ ಇನ್ವಿಟೇಷನ್ ಬಾಯ್ಸ್ಗೆ ನೀನು ಕೊಡ್ತೀಯಾ ಮತ್ತು ನನಗೆ ಹೇಳ್ತಿದ್ಯಾ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಅಂತ? ಸ್ಟ್ರೇಂಜ್ ಅಂತ ಕಠಿಣವಾಗಿ ಅವನು ಅಂತ ಇದ್ದರೆ, ನೋಡಿ, ನಿಮಗೂ ನನಗೂ ಯಾವುದೇ ಸಂಬಂಧನೇ ಇಲ್ಲ. ನಾನು ಯಾರ ಜೊತೆ ಡ್ಯಾನ್ಸ್ ಮಾಡಿದ್ರೆ ನಿಮಗೇನು, ಅದು ನನ್ನ ಇಷ್ಟ. ಮತ್ತು ನಾನು ಎಂತಹ ಡ್ರೆಸ್ಸನ್ನು ಹಾಕ್ಕೊಂಡ್ರೆ ನಿಮ್ಗೆ ಯಾಕೆ? ನೀವ್ಯಾರು ಅದನ್ನು ಹೇಳೋದಕ್ಕೆ? ಪ್ಲೀಸ್ ಲೀವ್ ಮೈ ಹ್ಯಾಂಡ್ ಅಂತ ರಿಕ್ವೆಸ್ಟಿಂಗ್ ಆಗಿ ಕೇಳಿದ್ಲು ಕಾವೇರಿ. ನಿನಗೆ ಸಂಬಂಧ ಇರಲಿ ಇಲ್ದಿರಲಿ, ನನಗೆ ಮಾತ್ರ ಇದೆ ಅಂತ ಕೋಪದಿಂದ ಹೇಳಿ ಕಾವೇರಿನ ಎಳಕೊಂಡು ಪಬ್ ಬ್ಯಾಕ್ ಡೋರ್ನಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಅವಳ ಯಾವ ಮಾತುಗಳು ಅವನಿಗೆ ಕೇಳಿಸಿದಂತೆ ಕಾವೇರಿನ ಅಲ್ಲಿಂದ ದರದರ ಅಂತ ಎಳ್ಕೊಂಡು ಹೊರಗಡೆ ಬಂದ್ಬಿಟ್ಟ ಅಗ್ನಿವರ್ಮ. ತನ್ನನ್ನು ಬಿಡುವಂತೆ ತುಂಬ ಕೇಳ್ಕೊಳ್ತಾ ಇದ್ದಾಳೆ ಕಾವೇರಿ. ಹೊರಗೆ ನೋಡಲಾಗಿ ಲಾಂಗ್ ವೇನಲ್ಲಿ ಹತ್ರ 25 ಬ್ಲ್ಯಾಕ್ ಕಾರ್ಸ್ಗಳನ್ನ ಪಾರ್ಕ್ ಮಾಡಲಾಗಿತ್ತು. ಪ್ರತಿ ಕಾರ್ ಬಳಿ ಲಾರ್ಜ್ ಹ್ಯಾಂಡಿಂಗ್ ಗನ್ಸ್ ಹಿಡಿದ ಕಮಾಂಡೋಗಳು ಸ್ಟಿಫ್ ಆಗಿ ನಿಂತಿದ್ರು. ಅವರೆಲ್ಲರನ್ನು ನೋಡಿ ನಮ್ಮ ಕಾವೇರಿ ಶಾಕ್ ಆದ್ಲು. ಅವ್ರನ್ನ ನೋಡಿದ ತಕ್ಷಣ ಕಾವೇರಿಗೆ ಒಮ್ಮೆಲೆ ಬೆನ್ನಿನಲ್ಲೆಲ್ಲ ನಡುಕ ಉಂಟಾಯಿತು. ಯಾರಿವರೆಲ್ಲ ಮತ್ತು ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ ಅಂದ್ಕೊಳ್ತಾ, ನೋಡಿ ನೀವು ಯಾರಿಗೋಸ್ಕರ ಬಂದು ಯಾರನ್ನೋ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ನಾನು ಅಂತ ಕಾವೇರಿ ಹೇಳೋ ಅಷ್ಟರಲ್ಲೇ ಅಗ್ನಿವರ್ಮ ಅವಳ ಒಂದು ಕಾರ್ ಬಳಿ ಕರ್ಕೊಂಡು ಹೋದ. ಡೋರ್ ಓಪನ್ ಮಾಡಿ ಫೋರ್ಸ್ ಕಾವೇರಿನ ಒಳಗೆ ತಳ್ಳಿಬಿಟ್ಟು ಡೋರನ್ನು ಕ್ಲೋಸ್ ಮಾಡಿಬಿಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ಮೊದಲೇ ನೋಡಿ. ಹಾಗೆ ಈ ವಿಡಿಯೋ ಪ್ರತಿಲಿಪಿಯಲ್ಲಿರುತ್ತೆ, ಹೋಗಿ ನೋಡಿ. ಥ್ಯಾಂಕ್ ಯು.